ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಕಾಲದಲ್ಲಿ ಹೆಲ್ತ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನಮ್ಮ ಹೆಲ್ತ್ನ ನಾವು ಫಸ್ಟ್ ಪ್ರಿಯಾರಿಟೈಸ್ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾವು ಮಾಡ್ಕೊಳ್ಳುವಂತಹ ಸಣ್ಣ ಬದಲಾವಣೆ ಕೂಡ ದೊಡ್ಡ ಮಟ್ಟದ ರಿಸಲ್ಟ್ನ ಕೊಡಬಹುದು. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಮ್ಮ ಅಡಿಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು 5 ತರಹದ ವಿಧ ವಿಧವಾದಂತಹ ಪಾನೀಯಗಳನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಈ ಹೆಲ್ದಿ ಡ್ರಿಂಕ್ಸ್ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಕೊಡುತ್ತೆ ನಮಗೆ. ಎಸ್ಪೆಷಲಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕಂತ ಇದ್ದೀರಾ ಅವರಿಗೆ, ಮತ್ತೆ ಜೀರ್ಣಶಕ್ತಿ ಕಡಿಮೆ ಇರೋರಿಗೆ ಜೀರ್ಣಶಕ್ತಿ ಇಂಪ್ರೂವ್ ಮಾಡುತ್ತೆ. ವೆಯ್ಟ್ ಲಾಸ್ಗೆ ಸಹ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ತಡ ಯಾಕೆ, ಬನ್ನಿ ರೆಸಿಪೀಸ್ ಹೇಗೆ ಮಾಡೋದು ಅಂತ ನೋಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಡೇ 1 ಜೀರಾ ವಾಟರ್. ಇದಕ್ಕೆ ನಾವು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಅದರಲ್ಲಿ 2 ಗ್ಲಾಸ್ ನೀರು ಹಾಕೋಬೇಕು. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕೋಬೇಕು. ಈ ನೀರು ಚೆನ್ನಾಗಿ ಕುದ್ದು 2 ಗ್ಲಾಸ್ ನೀರು 1 ಗ್ಲಾಸ್ಗೆ ಇಳಿಬೇಕು. ಅಲ್ಲಿವರೆಗೂ ಕುದಿಸಿದ್ರೆ ಜೀರಾ ವಾಟರ್ ರೆಡಿ ಆಗುತ್ತೆ. ಡೇ 2 ಫೆನಲ್ ವಾಟರ್. ಇಲ್ಲಿನೂ ಸಹ ನಾವು 2 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಸೋಂಪು ಕಾಳು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಈ 2 ಗ್ಲಾಸ್ ನೀರು ಹಾಕಿರೋದು 1 ಗ್ಲಾಸ್ಗೆ ಬರೋವರೆಗೂ ನಾವು ಚೆನ್ನಾಗಿ ಕುದಿಸಿ ಆಮೇಲೆ ಅದನ್ನು ನಾವು ಕುಡಿಬಹುದು. ಇದು ನಾವು ತುಂಬ ತಣ್ಣಗೆ ಮಾಡಿಕೊಂಡು ಕುಡಿಬಾರ್ದು. ನೀರನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಾಗ ನಾವು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ನಮಗೆ ಬೆನಿಫಿಟ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ವೆಯ್ಟ್ ಲಾಸ್ ಅಲ್ದಿರ ಡೈಜೆಷನ್ ಪ್ರಾಬ್ಲಮ್ಸ್ ಇದ್ದರೆ, ಬ್ಲೋಟಿಂಗ್ ಪ್ರಾಬ್ಲಮ್ಸ್ ಇದ್ದರೆ ಈ ನೀರನ್ನು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ. ಡೇ 3 ಲೆಮನ್ ವಾಟರ್. ಇಲ್ಲಿ ನಾವು ನೀರನ್ನು ಜಾಸ್ತಿ ಕುದಿಸ್ಬಾರ್ದು. 1 ಗ್ಲಾಸ್ ನೀರು ತೊಗೊಂಡು ಅದು ಸ್ವಲ್ಪ ಉಗುರು ಬೆಚ್ಚಗೆ ಆದಮೇಲೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಹಿಂಡಿ ಇದನ್ನು ನಾವು ಖಾಲಿ ಹೊಟ್ಟೆನಲ್ಲಿ ಕುಡಿಯೋದ್ರಿಂದ ನಮಗೆ ವಿಟಮಿನ್ ಸಿ ಚೆನ್ನಾಗಿ ಸಿಗುತ್ತೆ. ಈ ನೀರು ಕಿಡ್ನಿ ಸ್ಟೋನ್ಸ್ಗೆ ತುಂಬಾ ಒಳ್ಳೆಯದು. ಡೇ 4 ಸಿನಮನ್ ವಾಟರ್. ಇದಕ್ಕೆ ಪಾತ್ರೆನ ಒಲೆ ಮೇಲಿಟ್ಟು 2 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಚಕ್ಕೆನ ಅದರಲ್ಲಿ ಹಾಕಿ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ಇದರಲ್ಲಿಯೂ ಸಹ ನಾವು ಹಾಕಿರುವಂತಹ 2 ಗ್ಲಾಸ್ ನೀರು 1 ಗ್ಲಾಸ್ಗೆ ಬರೋವರೆಗೂ ಕುದಿಸಿ ಅದು ಸ್ವಲ್ಪ ತಣ್ಣಗಾದ ಮೇಲೆ ಉಗುರು ಬೆಚ್ಚಗಿರೋ ನೀರನ್ನು ಕುಡಿದ್ರೆ ವೆಯ್ಟ್ ಲಾಸ್ ಜೊತೆಗೆ ನಮ್ಮ ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುತ್ತೆ. ಡಯಾಬಿಟೀಸ್ ಪೇಷಂಟ್ಸ್ಗೆ ಈ ಚಕ್ಕೆ ನೀರು ತುಂಬಾ ಒಳ್ಳೆಯದು. ಡೇ 4 ಅಜ್ವಾನ್ ವಾಟರ್. ಇದರಲ್ಲಿಯೂ ಸಹ 2 ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ಸೀಡ್ಸ್ನ ಹಾಕೋಬೇಕು. ಇದು ತುಂಬಾ ಹೀಟ್ ಆಗಿರೋದ್ರಿಂದ ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಈ ನೀರನ್ನು ಸಹ ಚೆನ್ನಾಗಿ ಕುದಿಸಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಇದು ವೆಯ್ಟ್ ಲಾಸ್ ಜೊತೆಗೆ ನಮಗೆ ಕೋಲ್ಡ್ ಕಾಫ್ ಏನಾದರೂ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಜೀರಿಗೆ ನೀರನ್ನು ನಾವು ಮಕ್ಕಳಿಗೂ ಸಹ ಕೊಡ್ಬೋದು, ಆದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ನೋಡಿದ್ರಲ್ಲ ಹೇಗೆ ನಾವು ಹೆಲ್ದಿ ಡ್ರಿಂಕ್ಸ್ ರೆಸಿಪೀಸ್ನ ಮಾಡ್ಕೋಬಹುದು ಅಂತ. ನೀವು ಇದೇ ಥರ ಫಾಲೋ ಮಾಡಿ ಮತ್ತು ನಿಮ್ಮ ಹೆಲ್ತನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಫಾಲೋ ಮಾಡುವಂಥ ರೆಸಿಪೀಸ್ ಇದಾಗಿತ್ತು. ನೀವೇನಾದರೂ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುವಂತಹ ಹೆಲ್ದಿ ಡ್ರಿಂಕ್ಸ್ ರೆಸಿಪೀಸ್ನ ಫಾಲೋ ಮಾಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಒಂದು ಹೊಸ ರೆಸಿಪಿ, ಈಸಿ ಆದಂಥ ರೆಸಿಪಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.